ಎಲ್ಲಿದ್ದೀಯೇನು? ಯಾರಪ್ಪ ಹೊರಗೆ ಬಂದವರು? ಅಂದ್ರೆ ನಾನು ಬಂದಿರೋದು ಇವಳಿಗೆ ಗುರುತು ಹತ್ತಿದಂಗೆ ಕಾಣುದಿಲ್ಲ. ನಾನಾದ್ರೂ ಗುರುತು ಹತ್ತುವ ಹಾಗೆ ಹೇಳಿದ್ರೆ ಆಯ್ತು. ದಾರು ತಿಳಿಯಲಿಲ್ಲವೇ ನಿನಗೇನಾ? ದಾರು ತಿಳಿಯಲಿಲ್ಲವೇ ನಿನಗೇನಾ? ದಾರು ತಿಳಿಯಲಿಲ್ಲವೇ ನಿಮಗೆನ? ದಾರು ಇಲ್ಲವೇ ನಿಮಗೆನ? ದಾರು ತಿಳಿಯಲ ಮೇಲದ ಮನಿಯಾವ ಮೇಲದ ಮನೆಯವ ನಮ್ಮ ಮೇಲದ ಮನಿಯಾವ. ನಮ್ಮ ದಾರು ತಿಳಿಯಲಿಲ್ಲವೇ ನಿಮಗೆನ? ಸೋಮಾರ ಪ್ಯಾಟ್ಯಾಗ ನಡೆದ ಸಂಖ್ಯಾನ ಮೆರೆದ ಸಂಜ್ಞಾನ ಸೋಮಾರ ಪ್ಯಾಟ್ಯಾಗ ಮೆರೆದ ಸಂಖ್ಯಾನ ಮೆರೆದ ಸಂಜ್ಞಾನ ದಾರು ತಿಳಿಯಲಿಲ್ಲವೇ ನಿನಗೆ ನಾನು ಯಾರು ತಿಳಿಯಲಿಲ್ಲವೇ ನಿನಗೆ. ಏನು ಸ್ತ್ರೀಯಳೇ, ನಾನು ಸೋಮಾರ ಪ್ಯಾಟಿ ಸಂಖ್ಯಾ ಬಂದಿರುತ್ತೇನೆ, ಹೊರಗೆ ಬಂದು ನೋಡ. ನೀನು ಸೋಮಾರಿಪೇಟೆ ಸಂಖ್ಯೆ ಆದ್ರೆ ಆದ್ರೆ ನನ್ನ ಮನೆಗೆ ಬರಲಿಕ್ಕೆ ಕಾರಣ ಏನದ? ಏನು? ನಾನು ಸೋಮಾರ ಪೇಟಿ ಸಂಖ್ಯಾ ಆದ್ರೆ ಹ್ಮ್ ನಿನ್ನ ಮನೆಯವರೆಗೆ ಬರ್ಲಿಕ್ಕೆ ಕಾರಣವೇನು? ಕೇಳಬೇಕಿಲ್ಲ ಮತ್ತ ಕೇಳು ಪದ್ಧತಿ ಚಲೋ ಇಟ್ಕೊಂಡಾರೆ ಮನೆಗೆ ಬಂದವ್ರನ್ನ ಮಾತಾಡ್ಸೋದು. ನಾವು ರಾಯಬಾಗ್ ತಾಲೂಕದವ್ರು ಹೆಂಗಾರೆ. ಆ ಹ್ಮ್ ಮತ್ತೆ ನಾವು ಅದಕ್ಕೆ ಅದರಂಗ ಹೇಳ್ಬೇಕಲ್ಲ. ಅದ್ರಂಗನ ಮಾತಾಡ್ಲ ಮತ್ತೆ ಹೆಂಗ್ ಮಾತಾಡ್ಬೇಕಂತ ಮಾಡಿದ್ವಿ. ಹೌದಲ್ಲೋ? ಹೌದು. ಮಣ್ಣಿನ ದಿವಸ ಹ್ಮ್ ನನ್ನ ಮಿತ್ರನಾದ ಬಾಳಪ್ಪನ ಬಂದ ಕೆಲಸಕ್ಕೆ ನಾನಾದರೂ ಬಂದಿರುತ್ತೇನೆ. ನೀನು ಏನಂತಿ ಹೇಳು. ಅವ ಬಂದ ಕೆಲ್ಸಕ್ಕನ ನಾನು ಬಂದನಿ. ಬಾಳ ಒಳ್ಳೆದ ಕೆಲ್ಸ. ಏನಂತಿ ಹೇಳು. ಬಾಳ ಒಳ್ಳೆದ ಕೆಲ್ಸಕ್ಕೆ ಬಂದಿಯಲ್ಲ, ಏನಕೈತೈತಿ ಹೇಳಲ್ಲ. ಹೇಳಲ್ಲ. ಎಂತ ಮಾತ ನಾಡಿದಪ್ಪ ಎಣ್ಣ ಹತ್ತ ಮಲ್ಲದೋ ಕೂಣ. ಎಂತ ಮಾತ ನಾಡಿದಪ್ಪ ಎಣ್ಣ ಹತ್ತ ಮಲ್ಲದೋ ಕೂಣ. ಎನ್ನ ಮುಂದ ನನ್ನ ಮುಂದ ಎಂತ ಮಾತನಾಡಿದ ಪಯ್ಯಣ್ಣ ಹತ್ತವಲ್ಲ ಕೂಣ. ಎಂತ ಮಾತನಾಡಿದ ಪಯ್ಯಣ್ಣ ಹತ್ತವಲ್ಲ ಕೂಣ. ಎನ್ನ ಮುಂದ ಆಡಬ್ಯಾಡೋ ಈ ಮಾತ. ಕೇಳವರೇನೋ ಗಂಡುಳ್ಳ ಬಾಲ್ಯರನ ಹರಸಿಯೋ ಭಗತನ. ಕೇಳವರೇನೋ ಗಂಡುಳ್ಳ ಬಾಲ್ಯರನ ಹರಸಿಯೋ ಭಗತನ. ಮಾಡುವುದಿಲ್ಲ ಹೋಗೋ ಹಿಂದ ಕೆಲಸವನ. ಕೇಳೋರೇನೋ ಗಂಡುಳ್ಳ ಬಾಲ್ಯರನ ಹರಸಿಯೋ ಭಗತನ. ಕೇಳೋರೇನೋ ಗಂಡುಳ್ಳ ಬಾಲ್ಯರನ ಹರಸಿಯೋ ಭಗತನ. ಮಾಡುವುದಿಲ್ಲ ಹೋಗೋ ಎಂತ ಕೆಲಸವನ. ಕೇಳವರೇನೋ ಗಂಡುಳ್ಳ ಬಾಲ್ಯರನ ಹರಸಿಯೋ ಭಗತನ. ಹೇಳವರೇನೋ ಗಂಡುಳ್ಳ ಬಾಲ್ಯರನ ಹರಸಿಯೋ ಭಗತನ. ಮಾಡುವುದಿಲ್ಲ ಕೇಳೋರೇನೋ ಗಂಡುಳ್ಳ ಬಾಲ್ಯರನ ಹರಸಿಯೋ ಭಗತನ. ಕೇಳೋರೇನೋ ಗಂಡುಳ್ಳ ಬಾಲ್ಯರನ ಹರಸಿಯೋ ಭಗತನ. ಮಾಡುವುದಿಲ್ಲ ಹೋಗು ಎಂತ ಕೆಲಸವನ. ಎಂತ ಮಾತ ನಾಡಿದಪ್ಪ ಎಣ್ಣ ಹತ್ತ ಮಲ್ಲದೋ ಕೂಣ. ಎಂತ ಮಾತ ನಾಡಿದಪ್ಪ ಎಣ್ಣ ಹತ್ತ ಮಲ್ಲದೋ ಕೂಣ. ನನ್ನ ಮುಂದ ಆಡಬೇಡೋ ಈ ಮಾತ. ಏನಕೈತಂದಿ? ಇಂಥ ಪವಿತ್ರವಾದಂತ ಮಾನವ ಜನ್ಮ ಸಿಗಬೇಕಾದ್ರೆ ಸಿಗಬೇಕಾದ್ರೆ ಅಂಡಜ 21 ಲಕ್ಷ, 21 ಲಕ್ಷ, ಪಿಂಡಜ 21 ಲಕ್ಷ,
21 ಲಕ್ಷ. ಜಲಜ 21 ಲಕ್ಷ, ಹಾ ಹಾ ಬುದ್ಧಿಭುಜ 21 ಲಕ್ಷ. 21 ಲಕ್ಷ. ಇದೇ ರೀತಿಯಾಗಿ ಹ್ಮ್ 84 ಲಕ್ಷ ಜೀವರಾಶಿಯಲ್ಲಿ ತಿರುಗಿ 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 ಈ ಅರಿವು ಜನ್ಮಕ್ಕೆ ಬಂದಿರುತ್ತದೆ. ಬಂದಿರುತ್ತದೆ. ಅರಿವು ಜನ್ಮಕ್ಕೆ ಬಂದ ಬಳಿಕ ಬಂದ ಬಳಿಕ ಅರಿವನ್ನು ಹಿಡಿದು ಹಿಡಿದು ಗರ್ವವನ್ನು ಅಳಿದು ಅಳಿದು ದೇವರೇ ಪರಮಾತ್ಮ ನೀನೇ ಗತಿಯಪ್ಪ ಅಂತ ಹೇಳಿ ಕಾಲ ಕಳೆದನ್ ಬಿಟ್ಟು ಬಿಟ್ಟು ಇಂಥ ಪರಸ್ತ್ರೀ ಹೆಣ್ಮಕ್ಳ ಮೇಲೆ ಯಾವ ಕಾಲಕ್ಕೂ ಮನಸ್ಸು ಮಾಡಬಾರದು. ಇಷ್ಟೇ ಅಲ್ಲದೆ ಹಾ ಇಂದ್ರಿಯ ಕಾಯ್ದವನು ಆಯ್ದವನು ಚಂದ್ರನ ಸಮಾನ ಎಂದು ಮಹಾಜ್ಞಾನಿಗಳು ಹೇಳ್ತಿರುವರು. ಅವ್ರ ಮಾತಾದ ಕೇಳಿಕೊಂಡು ಕೇಳಿಕೊಂಡು ರಾಯಬಾಗ್ ತಾಲೂಕು ಬಿಟ್ಟ ಜಮಖಂಡಿ ತಾಲೂಕು ಬೆಳಕಾಗೋಡ್ದ ಹೋಗಿ ಚಲೋ ಅಂತ ನಾ ಅಂತೀನಿ. ಆ ಚಂದ್ರನ ಸುದ್ದಿ ಇಂದ್ರನ ಸುದ್ದಿ ನನ್ನ ಮುಂದೆ ಹೇಳಕ್ ಬಂದದೇನ? ಬಿಡ್ತಾರನ ಕೇಳ ಹೇಳ್ತಾನೆ. ಕೇಳಲ್ಲ ನೋಡೋಣ. ಯಾರ್ಯಾರ ಸುದ್ದಿ ಕೇಳ್ತಿ ಕೇಳ. ಹಾ, ಹಾ, ಹಾ. ಇಂಥ ವೇದಾಂತ ಹೇಳ್ಬ್ಯಾಡ ನನ್ನ ಮುಂದ ನಾನು ಕೇಳಂಗಿಲ್ಲ. ಹಾ, ಹಾ. ಸುದ್ದಿ ಹೇಳ್ತೇನೆ ಕೇಳ ತಿಳಿಯುವ. ಬೇಗ ಹೇಳು. ಹೌದಲ್ಲ? ಹೇಳು. ಮಾಡಿದಲ್ಲ? ಏನಾಯ್ತು? ನೋಡು, ಯಾವ ಇಂದ್ರೂ ಏನು ಸುದ್ದಿಲ್ಲ, ಚಂದ್ರನು ಏನು ಸುದ್ದಿಲ್ಲ. ಅಂದ್ರೆ ಗೌತಮನ ಪತ್ನಿ ಅಹಲ್ಯೆಯ ಮೇಲೆ ಮನಸ್ಸು ಮಾಡಿದ ದೇವೇಂದ್ರ ಏನಾಯ್ತು? ಅಕ್ಕಿನ ತನ್ನ ವಶ ಮಾಡಿಕೊಳ್ಳುವ ತನಕನೂ ಅವೇನು ಬಿಡ್ಲಿಲ್ಲ. ಹೌದೌದೌದು. ಇನ್ನು ಚಂದ್ರ ಏನ್ ಮಾಡಿದ? ಗುರುಪತ್ನಿ ತಾರಾದೇವಿಯ ಮೇಲೇನೆ ಮನಸ್ಸು ಮಾಡಿದ. ಹಾ, ಅವಳನ್ನ ತನ್ನ ವಶಪಡಿಸಿಕೊಳ್ಳುವ ತನಕನೂ ಬಿಡ್ಲಿಲ್ಲ. ಅದರಂತೆ ನೀನ್ ದೇವರಿಗೆ ಬಂದಿದ್ದ ಸ್ವಾಮಾರ ಹಾ, ಹಿಂಗ ಹಿಂಗ ಮಾಡ್ಕೋತ ಬಾಣ ತಗೊಂಡ ಬಂದಿನ್ಲೆ. ಅವಾಗ ಏನ್ ನಿನ್ನ ನೋಡೀನಿ, ಹಾ, ಆವತ್ತಿನಿಂದ ಹಿಡ್ಕೊಂಡು ಇವತ್ತಿನ ತನಕನು ಬಾಯಿ ಕೂಳ್ಸಿ ಹತ್ತುವದ್ರಿ, ಹಾ. ಕಣ್ಣಿಗೆ ನಿದ್ದೆ ಹತ್ತುವದ್ದು, ಶಭಾಷ್. ಸದಾ ಕಾಲ ನಿಂದ ಧ್ಯಾನ. ಯಾವಾಗ ವಾದಿನು, ಯಾವಾಗ ನೋಡಿನು, ಯಾವಾಗ ಮಾತಾಡಿಸಿನು, ಯಾವಾಗ ಅದಕ್ಕ ಅಂತವ್ರು ಇಂಥವ್ರು ಸುದ್ದಿ ಹೇಳ್ಕೊತ್ ಕುಂಡ್ರಾಕ್ ಹೋಗ್ಬೇಡ. ನಮ್ ಮುಂದ ನಾನು ಪ್ರೀತಿಯಿಂದ ಕರ್ಕೊಂಡು ಹೋಗಾಕ್ ಬಂದೀನಿ. ದೂರ್ ಸರಿ ಮಾತಾಡುವುದಲ್ಲೋ ತರ ಮಾತಾಡುವುದಲ್ಲೋ ಸರಿ ಮಾತಾಡುವುದಲ್ಲೋ ತರ ದೂರ್ ಸರಿ ಮಾತಾಡುವುದಲ್ಲೋ ತರ ಮಾತಾಡುವುದಲ್ಲೋ ತರ ದೂರ್ ಸರಿ ಮಾತಾಡುವುದಲ್ಲೋ ತರ ದೂರ್ ಸರಿ ಮಾತಾಡುವುದಲ್ಲೋ ತರ ದೂರ್ ಸರಿ ಮಾತಾಡುವುದಲ್ಲೋ ತರ ಗಂಡ ಮೈದುನ ಕೆಟ್ಟ ಕೇಳ್ದು ಹಾರಿತೋ ಚೆಟ್ಟ ಗಂಡ ಮೈದುನ ಕೆಟ್ಟ ಕೇಳ್ದು ಹಾರಿತೋ ಚೆಟ್ಟ ಗಂಡ ಮೈದುನ ಕೆಟ್ಟ ಕೇಳಿದ ಕೆಟ್ಟ ನಿಲ್ಲಪ್ಪ ದೂರ ದೂರ್ ಸರಿ ಮಾತಾಡುವುದಲ್ಲೋ ತರ ದೂರ್ ಸರಿ ಮಾತಾಡುವುದಲ್ಲೋ ತರ ದೂರ್ ಸರಿ ಮಾತಾಡುವುದಲ್ಲೋ ತರ ಯಾಕಪ್ಪ ಎಣ್ಣ ನೀನು ಮೈ ಮುಟ್ಟ ಬರಬಹುದು ಯಾಕಪ್ಪ ಎಲ್ಲ ನೀನು ಮೈ ಮುಟ್ಟ
ಯಾಕಪ್ಪ ಎನ್ನ ನೀನು ಮೈ ಮುಟ್ಟ ಬರಬಹುದು ಯಾಕಪ್ಪ ಎಲ್ಲ ನೀನು ಮೈ ಮುಟ್ಟ ಬರಬಹುದು ದೂರ ಸರಿ ಮಾತಾಡುವುದಲ್ಲೋ ತಾರ ಮಾತಾಡುವುದಲ್ಲೋ ತರ ಸರಿ ಮಾತಾಡುವುದಲ್ಲೋ ತರ ದೂರ ಸರಿ ಮಾತಾಡುವುದಲ್ಲೋ ತಾರ ಸಂಖ್ಯಾ ದೂರ ಸರಿ ಮಾತಾಡುವುದಲ್ಲೋ ತಾರ. ಏನಾತಂದಿ? ಪತಿವರ್ತೆಗೆ ಪರಬ್ರಹ್ಮ ಅನಿಸಿದ ಹಾ ಹಾ ಅಜಹರೀಶ್ವರ ಅಂಜನಿಗಿದ್ದರು. ನಡುಗಿದರು. ಇಂಥ ಪತಿವರ್ತ ಪ್ರಭಾವದಿಂದಲೇ ಹಾ ಹಿಂದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡಿದಳು? ಹುಚ್ಚ ಗಂಡನನ್ನ ಹಾ ಹಾ ಬ್ರಹ್ಮಜ್ಞಾನಿಯಾಗಿ ಮಾಡಿಕೊಳ್ಳಿಲ್ವೇ? ಗಂಗಾ ಈ ಮಾತ ಕರೆ ಐತ್ಲ. ಸತ್ಯವನ್ನ ಹೆಂಡತಿ ಸಾವಿತ್ರಿ ದೇವಿ ಏನ್ ಮಾಡಿದಳು? ಸತ್ತಿರು ಗಂಡನ ಪ್ರಾಣವನ್ನ ಹಾ ಹಾ ಬ್ರಹ್ಮಲೋಕಕ್ಕೆ ಹೋಗಿ ತಿರುಗಿ ತಂದಾಳ. ಹೌದೌದು, ಗೊತ್ತೈತಿಲ್ಲ? ಇದು ಖರೆ ಐತಿ. ಅತ್ರಿಮುನಿ ಅಂತ ಒಬ್ಬ ಋಷಿ ಇದ್ದ. ಹಾ ಹಾ ಅವನ ಪತ್ನಿ ಆದಂತ ಅನುಸೂಯದೇವಿ ಏನ್ ಮಾಡಿದ್ಲು? ಪತಿವ್ರತ ಮಹಿಮೆಯಿಂದಲೇ ಮಹಿಮೆಯಿಂದ. ತ್ರಿಮೂರ್ತಿಗಳನ್ನು ಹಾ ಹಾ ಕೋಶಗಳನ್ನ ಮರಕ್ಕೆ ತೊಟ್ಟಿ ಕಟ್ಟಿ ತಗೊಲಿಲ್ವೇ? ಗಂಗಾ ಈ ಮಾತಾಡ ಅಂತ ಹೆಣ್ಣು ಮಕ್ಕಳ ಮೇಲೆ ಯಾವ ಕಾಲಕ್ಕೂ ಮನಸ್ಸು ಮಾಡಬಾರದು, ಹ್ಮ್. ಮಾಡಬಾರದು. ಚೇರ್ಮನ್ರ ಹಾ ಇದೇ ನಿನ್ನ ದುಷ್ಟ ಗುಣ ಬಿಟ್ಟು ಸದ್ಗುಣ ಸಂಪನ್ನನಾಗಿ ಅದು ನನ್ನ ಮಾತು ಕೇಳಿಕೊಂಡು ಮರ್ಯಾದೆಯಿಂದ ಪೋಲ್ಮಿಯಿಂದ ಕಿಮ್ಮತ್ತಿನಿಂದ ಆ ಬೆಳಕಾಗ್ಬಿಡ್ದ ಒಂದ ಆತ. ಎಲ್ಲ ಒಂದ ಅವಳು ಪೋಲ್ಮಿದಿಂದ ಹೋಗಿದ್ದೆ ಅಂದ್ರೆ ಶಬ್ದ ಬ್ಯಾರೆ ನೀ ಬ್ಯಾರೆ. ತೆಳಗಿಳ್ದ ಸುಮ್ಮ ದಾರಿ ಕೂಡ ಹೋಗಿ ಚಲೋ ಅಂತ ನಾ ಅಂತೀನಿ. ನೀ ಅಂದಂಗ ಹ್ಮ್ ನಾನು ಸುಮ್ಮನ ಹೋಗಾಕ್ ಬಂದಿದ್ನಿ ಅಂದ್ರ ಹೋಗೇ ಬಿಡ್ತಿದ್ನಿ. ಹಾ ನಾ ಸುಮ್ಮ ಹೋಗಾಕ್ ಬಂದವಲ್ಲ. ಹೌದನ ಹಾ 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 ಕೇಳಿ ಹೇಳ್ತಾನ. ಹೇಳ್ತೀಯ ಹೌದು. ಮತ್ತೆ ಹೇಳ್ಬೇಕಂದ್ರೆ ಏ, ಹೇಳಲ್ಲ ಮತ್ತೆ ಹೇಳಬೇಕು. ಕೇಳವ್ರ ಮುಂದೆ ಹೇಳವ್ರಿದ್ರ ಚಂದ ಅಲ್ಲ. ಹೌದೌದೌದ ಹೌದಿಲ್ಲ? ಹೇಳು. ಹ್ಮ್ ಬಂದಿನಿಕೊಂಡು ವಚನ ಹೇಳು. ಅಂಚಿನ ಪದವತೆ ಕವಿನಿ ಕಾಯಿನಿ ಮಧುಮನಿತನ ತಂದರ ಅದೇನಿದೆ ಬರು, ಬೇಗ ಹೇಳ್ಬಿಡಾಗು. ಹೇಳ್ಬೇಕು. ವ್ಯಾಸಗಂಗಿಯಲ್ಲಿದ್ದ ಮಣಮರುಗನಂದ ಬೇರೆಂದರೆ ಬ್ಯಾಡ ಗಂಗ, ಬೇರೆಂದರೆ ಬ್ಯಾಡ ಗಂಗ, ಒಡಲ ಮಾತು ಮಾತೊಂದ ಮಾರುನಿ. ಬಂದಿನ ಪದವತೆ ಕವಿನಿ ಕಾಯಿನಿ ಮಧುಮನಿತನ ತಂದರ ಮನಮೋಹಿನಿ ನಿನ್ನ ಒಳಭಯ ಕಂದವನಲ್ಲ. ಗಂಜಿ. ನಿನ್ನ ವನ ಭಯ ತಂದವನಲ್ಲ ಮನಮೋಹಿನಿ ನಿನ್ನ ಒಳಭಯ ಕಂದವನಲ್ಲ. ಮನಮೋಹಿನಿ ನಿನ್ನ ವನ ಭಯ ತಂದವನಲ್ಲ ಹೇಳು. ಮಧುಮನಿತನ ತಂದರ ಹಾ ಏನೇ ಏನಾಯ್ತು? ಗಂಗಾ, ಹಾ ನಿನ್ನ ಬಾಯಿಂದ 4 ಬುದ್ಧಿ ಮಾತು ಕೇಳಿಕೊಂಡು ಕೇಳಿಕೊಂಡು ನನ್ನ ಮನೆಗೆ ನಾ ಹೋಗ್ಬೇಕಾಗಿದ್ರ ಹ್ಮ್ ಮೊದಲಿಗೆ ಇಂತ ಕೆಲ್ಸಕ್ಕ ಕೈ ಹಾಕಿದ್ದಿಲ್ಲ. ಮತ್ತೆ ನಿನ್ನನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಸುಮ್ಮ ಹೋಗೋಣ ಬಾ. ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿಯ? ಏನಕ್ಕೈತಿ? ಹೆಣ್ಣಿಂದಲೇ ಏಯ ಉಂಟು, ಹಾ, ಹಾ, ಹಾ. ಹೆಣ್ಣಿಂದಲೇ ಪರ ಉಂಟು, ಪರ ಉಂಟು. ಹೆಣ್ಣಿಂದಲೇ ಸಕಲ ಪದ ಉಂಟು. ಮುನಿದರೆ ಅಂದರೆ ಹೆಣ್ಣಿಂದಲೇ ಮರಣ ಸರ್ವಜ್ಞ ಅಂತ ನುಡಿದ್ದಾರೆ. ಸರ್ವಜ್ಞ ನಾರಿ ಅಂದ್ರೆ ಸಾಮಾನ್ಯವಲ್ಲ, ಅಕ್ಕಿಯಾಗಿರ್ತಾಳ. ನಾರಿ ಪರೋಪಕಾರಿ, ನಾರಿ ಸ್ವರ್ಗಕ್ಕೆ ದಾರಿ, ನಾರಿಯು ಸಕಲರು ಹಿತಕಾರಿ. ಮುನಿದರೆ ನಾರಿಯಿಂದಲೇ ಮಾರಿ ಸರ್ವಜ್ಞ ಅಂತ ನುಡಿದ್ದಾರೆ. ಬುದ್ಧಿಗೇಡಿ, ಒಲಿದರೆ ನೀ ನಾರಿ, ಮುನಿದರೆ ಮಾರಿ. ಇದನ್ನು ತಿಳಿದುಕೊಂಡು ಸುಮ್ಮನೆ ಹೊರಟು ಹೋಗು. ನಿನಗೊಮ್ಮೆ ಹೇಳಿದ್ರೆ ತಿಳಿಯಂಗಿಲ್ಲನ? ಬರ್ರಿ. ಸತ್ಯಪ್ಪ, ಯಮನಪ್ಪ ಚವಾಣ್, ದ್ಯಾವಪರಟ್ಟಿ ಹಿರಿಯ ಕಲಾವಿದರು ಅಲ್ಪ ಸೇವೆಯನ್ನು ಕಂಡು 20 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನೆದುರು ಆ ಪರಮಾತ್ಮಗೆ ಸಮರ್ಪಿಸಿ ಭಕ್ತಿಯಿಂದ ಸ್ವೀಕರಿಸುತ್ತೇನೆ.
ಒಮ್ಮೆ ಹೇಳಿದ್ರೆ ತಿಳಿದಲ್ಲನ ಆಗಲೇ ಏನಂದಿ ನೀನು ಈಗ ಹಾ ಗಡಿಗಿ ಎಲ್ಲಾ ಹಿಚಕುದು ಕೊಳೆ ಮಿಲ್ರಿ ಅನ್ನ ಕುದ್ದ ಐತಿಯೋ ಇಲ್ಲೋ ಹೌದ್ ಬಿಡ ಎಲ್ಲಾನು ಹಿಚಕ್ ನೋಡ್ಬೇಕ್ರು ಹಾ ಏನಿಲ್ಲ ಏನಿಲ್ಲ ಒಂದ್ ಅಗಳ ಹಿಚಿಕಿದ್ರೆ ಗೊತ್ತಾಗಿ ಬಿಡ್ತೈತಿ ಗುರ್ತಾಗತ್ಲ ಇದು ಕುದ್ದೈತಿ ಇದಿಲ್ಲ ಅನ್ನೋದು. ಹ್ಮ್ ಹಂಗ ಹಂಗ ನಮ್ಮ ಬಾಯಿಂದ ಬರುವಂತ ಬರೇ ಒಂದ್ ಮಾತು ಕೇಳಿದ್ರೆ ಗೊತ್ತಾಕೈತಿ ನಾವು ಯಾವ ಲೆಕ್ಕದೊಳಗ ಅದೀವು ಅನ್ನೋದು. ಸರ್ವಜ್ಞ ಕವಿಗಳು ಏನಂತ ನಮ್ಮನ್ನೆಲ್ಲ ನೋಡೇ ಒಂದು ವಚನ ಬರ್ದಾರೇನೋ ಅಂತ ನನಗನ್ನಿಸ್ತೈತಿ. ಯಾವುದು ಹೇಳೇನ ಯಾವುದು ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಹೇಳಿದರೇನು ಹೇಳಿದ್ರೇನು ಹೇಳ್ತಾರ ಅವ್ರು ಹೌದ್ ಬಿಡು ಸರ್ವಜ್ಞ ಕವಿಗಳ. ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಅಂದ್ರ 100 ವರ್ಷ ಬುದ್ಧಿ ಇಲ್ಲದವಾಗ ಮೂರ್ಖಗ ಹೌದೌದು 100 ವರ್ಷ ಬುದ್ಧಿ ಹೇಳಿದ್ರಿ ಏನಾಗುವುದು ಅನ್ನೋದು ಅರ್ಥದೊಳಗೆ ಬರಿತಾನ. ಹೌದೌದು ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಹೇಳಿದರೇನು ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ. ಈಗ ನೀನ್ ನಿಂತ್ಕೊಂಡು ಏನ್ ವೇದ ಹೇಳು, ಶಾಸ್ತ್ರ ಹೇಳು, ಉಪನಿಷತ್ತು ಹೇಳು, ಬುದ್ಧಿ ಹೇಳು, ಗಾದಿ ಹೇಳು, ಏನ್ ಹೇಳಿದ್ರು ಅದೇನ್ ನಮ್ ತಲಿ ಒಳಗ್ ಹೋಗು ಮಾತಲ್ಲ. ಸುಮ್ ಅದನ್ನೆಲ್ಲ ಗಂಟು ಕಟ್ಟಿ ಒಪ್ಪಾರಿ ಮೂಲ್ಯಾಗ ಹೋಗಿ ನಾ ಕರ್ಯಾಕ್ ಬಂದನಿ ಸುಮ್ ಬೆಣ್ಣ ನೋಡ್ರಿ ಎಷ್ಟ್ ಜನ ಮಾತಾಡ್ತಾನ್ರಿ. ಓದಾವ್ರ ಬಲ್ಲವ್ರ ಪರೋಶನಗಾರ ಕರ್ನಾಟಕ ಮಾರಾಟದಲ್ಲಿ ಮೆರೆದವ್ರು ನೋಡ್ರಿ ಎಷ್ಟ್ ಜನ ಮಾತಾಡ್ತಾರ ಬಾಯಿ ಏನು ಸಂಬಂಧ ಎಲ್ಲಿದರೆ ತಂದು ಎದಕರೆ ಹೆಚ್ಚಿದ್ರ ಇಲ್ಲೇ ಬೇರೆ ಅಲ್ಲಿದಲ್ಲೇ ಬೇರೆ. ಹಾ ಅದ ಇವ್ರ ಕೂತ್ ಮಂದಿ ಸ್ವಲ್ಪ ಸಪೋರ್ಟ್ ಕೊಟ್ಟಂಗ ಕಾಣ್ತೈತಿ. ಯಾಕ ಹಿಂಗ್ ಮಾತಾಡು ನಾವ್ ಹಿಂದ್ ಇರ್ತೀವತ್ತ ಅಲ್ಲಿ ಅವ್ನು ಇದ್ದಂಗ ಹೇಳ್ತಾರ ಅವ್ರ ಪಾಪ. ಇಲ್ಲದ ಏನಾರ ಹೇಳ್ರಿ ಹೂ ಅಂತೀರೇನ್ರಿ? ನಮ್ ತಲ್ಯಾಗ ತುಂಬೈತಿ ಅದ ಒಟ್ ನಿನ್ನ ಕರ್ಕೊಂಡ್ ಹೋಗ್ಬೇಕು. ಅದ ಬಿಟ್ರೆ ಬೇರೆ ಏನು ಇರ್ಲಿ. ಆಡ್ಮರಿ ಮಾಡಿ ನಾನು ಅದೇನ ಪಾಪ ಆಕೈತೋ ಪುಣ್ಯ ಆಕೈತೋ ನ್ಯಾಯ ಆಕೈತೋ ಅನ್ಯಾಯ ಆಕೈತೋ ಅದೆಲ್ಲ ಹಿಂದಿ ಗಡಿ ತೆಗದ. ಹೌದನ ಯಾ ಮರಿಯರಿ ಯಾಕಿರುವಲ್ಲಿ ಸುಮ್ ಬೆಣ್ಣ ಹತ್ತು ಮರಿ. ಅದೇ ಹೇಳ್ತಾನೆ ಕೇಳಿಲಿ. ನಿಮ್ಮಂತವ್ರನ್ನ ಹೆಂಗ್ ಬುದ್ಧಿ ರೀತಿ ಹೇಳಿ ಕಳ್ಸ್ಬೇಕಂತ ತಿಳ್ಕೊಂಡ ನಾ ಸಣ್ಣಾಗಿದ್ದಾಗ ಅವಾಗಿಂದ ಹಾ ಲಂಗ ಒಡ್ಡಿ ಹಾಕಿರ್ತೀನಿ ಚಡ್ಡಿ ಹಾಕ್ತೀನಿ ಗೊತ್ತಿಲ್ಲ ಅನ್ನ ಹೆಂಗ ನನಗ್ ಬುದ್ಧಿ ಹೇಳಿ ಕಳ್ಸ್ಬೇಕು ತಿಳ್ಕೊಂಡು ನಾಳಿಗೆ ಮಲ್ಲಾಪುರ ಪುಣ್ಯದಿಂದ ಕಲ್ತ ಹುಟ್ಟಿನ. ಒಟ್ಟ ನೀ ಯಾರ ಪುಣ್ಯದಿಂದರೇ ಕಲಿ ಏನರೇ ಮಾಡು. ಒಟ್ ನಮ್ಮ ತಲಿ ಒಳಗ್ ಹಿಂಗೈತಿ. ಈಗ ಈ ತಲಿ ಒಳಗಿಂದ ಹೋಗ್ಬೇಕಾತು ಅಂತಂದ್ರೆ ಇದಕ್ಕ ಒಂದ ಔಷಧ. ನಿಂತ್ಕೋ ಹಿಂದ ಕಾಮ ಭ್ರಮೆಯಿಂದಲೇ ಹಿಂದಕ್ಕೆ ಚಂದ್ರಗುತ್ತಿ ಅರಸ ಏನ್ ಮಾಡಿದ? ಸ್ವತಃ ತನ್ನ ಮಗಳ ಮೇಲೆ ತಾನು ಮನಸ್ಸು ಮಾಡಿದ್ರಿಂದ ಇನ್ನುವರೆಗೆ ಆದ್ರೂ ಪಾತಾಳ ಗಂಗೆಯಲ್ಲಿ 14 ಬಳ ಕಲ್ಲಾಗಿ ಬಿದ್ದಾನ. ಗೊತ್ತೈತಿಲ್ಲ ಏನು ಹಿಂಗ ಹೆಣ್ಣಿನ ಮೇಲೆ ಮನಸ್ಸು ಮಾಡೇ ಕಲ್ಲಾಗಿ ಬಿದ್ದಾನ ಚಂದ್ರಗುಪ್ತಿ ಅರಸ. ಹೌದ ಅಲ್ಲ ಕಲ್ಲಾಗೆ ಯಾಕೆ ಬಿದ್ದ? ಅಂತ ಪರಿಸ್ಥಿತಿ ಅವನಿಗೆ ಯಾಕೆ ಬಂತು? ಹಿಂದಕ್ಕೆ ಒಂದಾನ ದಿವಸದಲ್ಲಿ ಚಂದ್ರಗುಪ್ತಿ ಅರಸನ ಮಗಳು ಸ್ನಾನ ಮಾಡೋ ಸಲುವಾಗಿ ತನ್ನ ಪುಪ್ಸವನ್ನು ಕಳೆದು ಎದುರಿಗೆ ಗೂಟಕ್ಕೆ ಹಾಕಿ ಬಸ್ಸಲ್ಲಿ ಸ್ನಾನ ಕುಳಿತಿದ್ದಳು. ಆವಾಗ ಏನಾಯ್ತು? ಆ ಸಮಯದಲ್ಲಿ ಚಂದ್ರಗುಪ್ತಿ ಅರಸ ಹೊರಗಿನಿಂದ ಬಂದು ಎದುರಿಗೆ ಗೂಟಕ್ಕೆ ಹಾಕಿದ ಕುಪ್ಸ ಮೇಲೆ ಬಿದ್ದು ಕುಚಿಲ ಛಾಯೆಯನ್ನು ಕಂಡು ಕಾಮತೋರನಾಗಿ ತನ್ನ ಮಗಳ ಅರಿವಿ ತನಗಿಲ್ಲದೆ ಅವಳ ಮೈಮುಟ್ಟ ಕೈಮುಟ್ಟ ಹೋಗ್ಲಿಕ್ಕೆ ಪ್ರಾರಂಭಿಸಿದ. ತನ್ನ ಮಗಳ ಮೈಮುಟ್ಟ ತಾಣ ಹೋಗಕ್ ಶುರು ಮಾಡಿ. ಹೌದು. ಆವಾಗ ಆಕೆ ಏನಂದ್ರೆ ಹೆಣ್ಮಗಳು, ಅಯ್ಯೋ ದೇವರೇ, ಇನ್ನು ಮೇಲೆ ನನ್ನ ಮಾನಭಂಗವಾಗುವುದಲ್ಲ. ಮಾನವಾದ ಮೇಲೆ ಮರಣ ಬಂದ ಹಾಗೆ ಹೇಗಾದ್ರೂ ಮಾಡಿ ನನ್ನ ಪತಿವ್ರತ ಧರ್ಮವನ್ನು ನಾನು ಕಾಪಾಡ್ಕೋಬೇಕು ಇಚ್ಛೆಯಿಂದ ಅವನ ಕೈಯಿಂದ ಕಸಿದುಕೊಂಡು ಹೋಗಿ ಒಂದು ಹುತ್ತಲ್ಲಿ ಅಡಿಕೊಂಡು ಬಿಟ್ಲು. ಆವಾಗ ಈ ಚಂದ್ರಗುಪ್ತಿ ಅರಸ ಏನ್ ಮಾಡ್ತಿದ್ದ? ಹುತ್ತನ್ನ ಹಡ್ಡುತ್ತದಲ್ಲಿ ಮಾಡಿತ್ತಿದ್ದ. ಅವಾಗ ಹೆಣ್ಮಗಳು ಏನ್ ಮಾಡಿದ? ಅಲ್ಲಿಂದ ಎದ್ದು 360 ಹುತ್ತಿನಲ್ಲಿ ಆ ಹೆಣ್ಮಗಳು ಹಿಡ್ಕೊಂಡು ಕೊಟ್ಲು. ಆಕಿ ಅಡಗಕ್ಕಿ ಇವ ಹಡ್ಡಾವ, ಆಕಿ ಅಡಗಕ್ಕಿ ಇವ ಹಡ್ಡಾವ. ಹೌದ್ ಮತ್ತೆ ಈ ರೀತಿ 360 ಹುತ್ತುಗಳಲ್ಲಿ ಆ ಹೆಣ್ಮಗಳು ಅಡಿಕೊಂಡು ಕುಳಿತಳು. ಕೊನೆಗೆ ಏನಾಯ್ತು? ನಿನ್ನಂಗ ಅವಂದು ಚಂದ್ರಗುತ್ತಿ ಅರಸನ ತಲೆಗೇರಿದ ಕಾಮದ ಪಿತ್ತ ಇನ್ನು ಕೆಳಗ ಇಳಿದಿರ್ಲಿಲ್ಲ. ಗುದುಮುರಿಗೈತಿ. ಒಮ್ಮೆ ಏರಿತು ಅಂತಂದ್ರ ಅದನ್ನ ಇಳಿಸುದು ಬಹಳ ಗುದುಮುರಿಗೈತಿ. ಸೃಷ್ಟಿ ನೀನ್ ಭಗವಂತನ ಆ ನಮೂನಿ ತಯಾರು ಮಾಡಿ ಹೋಗದಾನ, ಯಾರಿಗ ಏನ್ ಮಾಡೋದೈತಿ? ಒಟ್ಟ ನಮ್ಮಂಗ ಅವಂಗೂ ಇಳಿಲಿಲ್ಲತಿ ನಿನ್ನಂಗ ಅವಂಗ ಇಳಿದಿರ್ಲಿಲ್ಲ. ಏನ್ ಮಾಡಿದ? ಅಷ್ಟು ಹೊತ್ತುಗಳನ್ನು ಹಡ್ಡುತ್ತದಲ್ಲಿ ಮಾಡಿದ. ಕೊನೆಗ ಹೆಣ್ಮಗಳು ಏನ್ ಮಾಡಿದಳು? ಚೇರ್ಮನ್ರ
ಮಳಿ ಆದ್ರೆ ಎಷ್ಟೊತ್ತವರೆಗೆ ಅನ್ಸ್ಬೇಕ್ರಿ? ಇದೇನ್ ದೊಡ್ಡದಾಗದ್ರಿ? ಹ? ಮಳಿಗೆ ಎಷ್ಟೊತ್ತಿನ ತನಕ ಅನ್ಸಾಕ್ ಬರ್ತೈತಿ? ಇಷ್ಟ ಹೌದಲ್ರಿ? ಹೌದು ಇಷ್ಟ. ಅಲ್ರಿ ಮಳಿಗೆ ಎಷ್ಟೊತ್ತಿನ ತನ ಅನ್ಸುದ್ರಿ? ತೋಸ್ಗೊಳ ತನಕ ಅನ್ಸುದು. ಹಾ ತೋಸ್ಕೊಂಡಿಂದ ಏನೈತಿ? ಮುಗಿದೋಯ್ತು. ಅತ್ತಿಂದ ಯಾಕೆ ಅನ್ಸುದ? ಹೌದಿಲ್ಲ? ಹ? ನನ್ನ ಪತಿವ್ರತವನ್ನು ಕಾಪಾಡ್ಕೋಬೇಕು ಇಚ್ಛೆಯಿಂದ ಇಚ್ಛೆಯಿಂದ ಇವತ್ತು ನಾ ಇಟ್ಟು ಕಷ್ಟಪಟ್ಟನಲ್ಲ, ಹಾ ಅದು ಇವತ್ತಿಗೆ ನಿಷ್ಫಲವಾಗಿ ಹೋಯ್ತಲ್ಲ. ಹೋಯ್ತು. ಇನ್ನು ಮೇಲೆ ನನ್ನ ಮಾನಭಂಗವಾಗುವುದಾ ಖಂಡಿತ ತಿಳ್ಕೊಂಡು ತನ್ನ ತಂದೆಗೆ ತಾನೇ ತಿರುಗಿ ಶಾಪ ಕೊಟ್ಲು. ಅಪ್ಪಗ ಮಗಳ ಶಾಪ ಕೊಟ್ಲು. ಹೌದು. ಏನಂತ? ಎಲ್ಲೋ ದುಷ್ಟ, ಹಾ. ನಿನ್ನ ಮಗಳ ಅರಿವೆ ನಿನಗಿಲ್ಲದೆ ಇಲ್ಲದೆ ಯಾವಾಗ ನನ್ನ ಮೈಮುಟ್ಟ ಕೈಮುಟ್ಟ ನೀನು ಬಂದಿರ್ತಿ ಅಂದ ಬಳಿಕ ಅಂದ ಬಳಿಕ ಇದೇ ಪಾತಾಳ ಗಂಗೆ ಹೇಳಿ ಹಾ. 14 ಕಮಲ ಶಾಪ ಕೊಟ್ಟು ಇನ್ನುವರೆಗೆ ಹೋಗಿ ಮುಂದೆ ಹೋಗಿ ಸಿಂಧಿ ಗಿಡ ಆಗಿರ್ತಾರೆ ಗೊತ್ತೈತಿಲ್ಲ, ಬರೀ ಮಾತಾಡೋದಕ್ಕೆ ಕಲ್ತದೆಯೋ. ಅಲ್ಲ, ಎಷ್ಟು ತಪ್ಪು ಕಲ್ಪನಾ ತಿಳ್ಯಾಕ ತುಂಬಿಕೊಂಡು ಕೂತೈತಿ ಅಂತ ನನಗ ನಗಿ ಬರಾಗೈತಿ. ಕಲ್ಸಿದ ಗುರುನ ಹಾದಿ ಬಿಟ್ಟ ನನಗರ ಏನ್ ಮಾಡಿನ? ಅಲ್ಲ, ನೀನ್ ಹೇಳ್ತಿ ತನ್ನ ಮಗಳ ಮೇಲೆ ತಾನೇ ಮನಸ್ಸು ಮಾಡಿದ್ರಿಂದ ಹೌದು, ಮಗಳ ಅಪ್ಪಗೆ ಶಾಪ ಕೊಟ್ಲ ಕಲ್ಲಾಗಿ ಬೀಳು ಅಂತ ಹೇಳಿ. ಸುಳ್ಳ ಕಲ್ಲಾಗಿ ಬಿದ್ದ ಅಂತ ಹೇಳ್ತಿ. ಹೌದ್ ಮತ್ತ ಚಂದ್ರಗುಪ್ತಿ ಅರಸ ಕಲ್ಲಾಗಿ ಬಿದ್ದದ್ದ ಸುಳ್ಳು ಐತಿ ಮೊದಲ. ಅದ ಹೆಂಗ ಸುಳ್ಳದ? ಹೌದೇನ? ಹೌದು ಮತ್ತ ಕೇಳ ಹೇಳ್ತಾನೆ. ಹೇಳ ಮತ್ತೆ. ಈಗ ಕಣ್ಣ ಮುಂದೆ ಇದೊಂದು ಶರೀರ ನಿತ್ತೈತಿ ಅಂತಂದ್ರ ನಿತ್ತೈತ್ಲೆ, ಇದರೊಳಗೆ 2 ವಸ್ತು ಕೂಡಿದಾಗ ಇದ್ರ ಕೆಲಸ ನಡೆದೈತಿ. ಹೆಂಗದು? ಒಳಗೊಂದು ಜೀವಾತ್ಮ ಐತಿ, ಐತಿ, ಮ್ಯಾಲ ಒಂದು ಶರೀರ ಐತಿ. ಶರೀರ ಐತಿ. ಹೌದಿಲ್ಲ? ಹೌದೌದೌದು. ಒಳಗಿರ್ತಕ್ಕಂತ ಆತ್ಮ ಗಂಡ ಐತಿ, ಮ್ಯಾಲ ಕಾಣುವಂತ ಶರೀರ ಹೆಣ್ಣ ಐತಿ ಅಂತ ಜ್ಞಾನಿಗಳು ಹೇಳ್ತಾರೆ. ಹಂಗ ಹಂಗ ಸತಿ ಲಿಂಗಪತಿ. ಹೌದೌದೌದು. ಸತಿ ಅಂದ್ರೆ ಹೆಣ್ಣ, ಒಳಗಿರುದು ಗಂಡ. ಗಂಡ ಅಲ್ಲಿ ಏನ್ ಕಲ್ಲಾಗಿ ಬಿತ್ತ ಹೇಳ್ತೀನಿ ನೋಡ. ಅದು ಚಂದ್ರಗುಪ್ತಿ ಅರಸ ಅಲ್ಲ. ಚಂದ್ರಗುಪ್ತಿ ಅರಸನ ಹೆಣ್ಣನ್ನುವಂತ ಶರೀರ ಕಲ್ಲಾಗಿ ಬಿತ್ತಾನೆ ಹೋಗಿ. ಒಳಗಿರುವಂತ ಜೀವಾತ್ಮ ಏನದ ನೋಡು, ಏನದ? ಅದು ಇಳಿಗರ ಮನೆಯಲ್ಲಿ ಹೋಗಿ ಹೋಗಿ ಇಳಿಗನಾಗಿ ಹುಟ್ಟಿ ಬಂದು ಅದೇ ಸಿಂಧಿ ಗಿಡವನ್ನೇ ಕೆತ್ತಿ ಮರ್ತನ ಮಾಡಿ ಅದರಲ್ಲಿ ಇರುವಂತ ಅಮೃತವನ್ನ ತೆಗೆದು ಆ ಅಮೃತವನ್ನ ಸೇವನ ಮಾಡಿದಂಥವನು ನಾನೇ ಇರುತ್ತೇನೆ. ಆವಾಗ ನಿನ್ನ ಪತಿವ್ರತ ಧರ್ಮ ಎಲ್ಲಿ ಉಳಿತು ಹೇಳ. ಬಂದಾಳು ಓಡಿ ಹೇಳಕ್. ಸಂಗಪ್ಪಣ್ಣವರ, ನೀನು ಇಳಿಗೆರೆ ಮನೆಯಲ್ಲಿ ಹೋಗಿ ಇಳಿಗೆನಾಗಿ ಹುಟ್ಟಿ ಬಂದು ಅದೇ ಸಿಂಧಿಗಳನ್ನು ಕೆತ್ತಿ ಮರ್ದನ ಮಾಡಿ ಅದ್ರಲ್ಲಿರುವಂತ ಅಮೃತ ತೆಗೆದಬೇಕಲ್ರಿ. ಏನ್ ದೊಡ್ಡ ಮಾತು ಹೇಳ್ಕೊತ ಬಂದದಿ ಇಲ್ಲಿ ಗಂಡಸಾಗಿ. ತೆಗೆದಿರ್ಬೇಕ ಅಲ್ರಿ ಅಂತ ಪರಂತು ಮಾತಾಡ್ಬೇಡ ನನ್ನ ಮುಂದೆ. ಮತ್ತೇನು ತಗದದ್ದನ ಖರೆ ಐತಿ. ಸಿದ್ಧಾಂತ ನಮ್ಮ ಮಾತ ವೇದಾಂತ ಅಲ್ಲ. ಆದ್ರ ಆಗಿರ್ಬೇಕಲ್ರಿ, ಬಿಟ್ಟಿರ್ಬೇಕಲ್ರಿ. ಅಲ್ಲದ ತಗದದ್ದ ಖರೆ ಐತಿ. ಮತ್ತೆ ನೇಲ್ ತೆಗ್ದಿಲ್ಪ ಕಡಕ ಬ ಯಾಕೆ ಸುಳ್ಳು ಹೇಳ್ಕೊತದೆ ಎಣ್ಣೆನ? ಅದಕ್ಕೆ ನೀ ಎಲ್ಲಿ ಹಿಂದಾಕಿ ಇಟ್ಕ ಸುಮಾದಿ ಹೊತ್ತಂದ್ರ ಅದನ್ನು ಅನ್ನಕಿನ ನೀನು ನೋಡು. ಗೊತ್ತಿ ಕೊಡ ಅಮೃತನ ತೆಗದಿ ಅದು ನಿಜ. ಮತ್ತೇನ್ ಸುಳ್ಳು? ಆ ಅಮೃತನ್ನು ತಾನು ಸೇವನೆ ಮಾಡೋಷ್ಟ್ರಲ್ಲಿ ಅವ್ರಿಗೇನು ಅರಿವುಂಟಾಗ್ಯದ? ಅವನಿಗೆ ಏನ್ ಅರಿವು ಉಂಟಾಯ್ತು? ನನ್ನ ಕೈಯಾಗಿ ಸಿಂಧಿಗಿಡ ಕೆತ್ತಿ ನಾನೇ ಇದನ್ನ ಮರ್ದನ ಮಾಡಿ ಇದರಲ್ಲಿರುವಂತ ಅಮೃತವನ್ನು ನಾನೇ ಹುಟ್ಟಿರಿಸುತ್ತೀನಿ ಅಂದ ಬಳಕ ಇದು ನನ್ನ ಮಗಳು. ಈ ಮಾತು ಖರೆ ಐತಿ. ಅಲ್ಲ, ಗೊತ್ತಿ ಕುಡ್ದು ಆ ಸಿಂಧಿ ಗಿಡ ಕೆತ್ತಿ ಕೆಸಂದ್ 12 ಹಣದ್ಲ ಮಾಡಿ ಅದನ್ನ ಮರ್ದನ ಮಾಡಿ ಅದ್ರೊಳಗಿಂದ ಸಿಂಧಿ ಹುಟ್ಟಿಸ್ಯಾನು ಅಂತಂದ್ರ ಮತ್ತೆ ಹುಟ್ಟಿಸಿದವಾಗ ಹುಟ್ಟಿದಕ್ಕೆ ಮಗಳ ಅಲ್ರಿ. ಇದ್ರಾಗ ಏನ್ ತಪ್ಪಿಲ್ ಬಿಡು. ಹೌದಿಲ್ಲ? ಜಾರ ಕುಳಿತುಕೊಂಡು ಈ ಸಿಂಧಿವನ್ನು ನಾನು ಸೇವನೆ ಮಾಡಿದ್ದಾದ್ರೆ ಏನಾಗ್ತದ? ಅಯ್ಯೋ ದೇವರೇ, ನನ್ನ ಮಗಳ ಶಂಭವ ನಾನೇ ಕೂಡಿದಂತೆ ಆಕ ತಿಳ್ಕೊಂಡು ಇನ್ನುವರೆಗೆ ಆದ್ರೆ ಇಳಿಗಿರಿ ಸಿಂಧಿ ಕುಡಿಯಲ್ಲ ನಾಚಿಕೇಡಿ ನಿನ್ನಂಗ ಮಾಡ್ರಿ ಜಗ ಹದಗೆಟ್ಟಿತ್ತು. ರಾಯಬಾಗ್ ತಾಲೂಕ್ ಹದಗೆಡಿಸುವದಿ ಮರ್ಯಾದಿಂದ ಕಟ್ಟಿಕಲ್ಲಿ. ನಾನು ಕೇಳಿದ್ದಕ್ಕ ಒಂದು ನಿನ್ನ ಪತಿವ್ರತೆಯ ಧರ್ಮವನ್ನ ಹೆಚ್ಚು ಮಾಡಿ ತೋರಿಸ್ತೀಯ ಅಂತ ಬಳಿಕ ದ್ವಾಪರ ಯುಗದಲ್ಲಿ ದ್ರೌಪದಿಗೆ ಹೌದು ಬಿಡ 5 ಮಂದಿ ಪತಿಗಳು ಯಾಕಾದ್ರು? ಆವಾಗ ಆಕಿ ಪತಿವ್ರತ ಧರ್ಮ ಹೆಂಗ್ ಉಳಿತು ಅಲ್ರಿ? ಒಬ್ಬ ಹೆಣ್ಮಗಳಿಗೆ ಸಮಾಜದೊಳಗ ಒಬ್ಬನ ಗಂಡನ ಬಿಟ್ಟು ಇನ್ನೊಬ್ಬ ಗಂಡ 2 ಗಂಡರದಾರು ಅಂತೇಳಿ ಅಂದ್ರ ಸಮಾಜ ಸುಮ್ಮ ಇರ್ತೈತೇನ?
ಹಂಗ್ಯಾಕ್ ಸುಮ್ಮರಾಗ ಬರೋದು? ಏನಾರೇ ಮಾತಾಡ್ತೈತಿಲ್ರಿ ಹೌದ್ ಹೌದ್ ಹೌದ್. ಇಬ್ರು ಗಂಡ್ರು ಹೌದೌದೌದು. ಅಂತದ್ರಾಗ ಹ್ಮ್. 5 ಮಂದಿ ಗಂಡ್ರತ್ತ ಆಕಿ ಮತ್ತೆ ಪತಿವ್ರತ ಶಿರೋಮಣಿ ಅಂತ ಇದ ನೋಡಿ ಹಾದಿ ಬಿಟ್ಟದ್ದು. ನಿನ್ ತಿಳ್ಕೊಳ್ಳೋ ಶಕ್ತಿ ಇಲ್ಲ ನಿನಗೆ. ಅಂದ್ರ 5 ಮಂದಿ ಗಂಡ್ರ ಆಗ್ಬೇಕು ಒಂದು ಕಾರಣ ಅದ. ಹೌದನ ಹಾ ಅದೆಂತ ಕಾರಣ ಕೇಳು. ಹೇಳಲ್ಲ. ನಾನು ಹೇಳ್ತೀನಿ ತಿಳ್ಕೊ ಹುಚ್ಚ ಪ್ಯಾಲಿನಿ ಯಾಕೆ ಹುಟ್ಟಿ ಬಂದಿ ಭೂಮಿನಲ್ಲಿ. ನಾನು ಹೇಳ್ತೀನಿ ತಿಳ್ಕೊ ನಾನು ಹೇಳ್ತೀನಿ ತಿಳ್ಕೊ ಹುಚ್ಚ ಪ್ಯಾಲಿನಿ ಯಾಕೆ ಹುಟ್ಟಿ ಬಂದಿ ಭೂಮಿನಲ್ಲಿ ಸಂಖ್ಯೆ. ಗೋಮಾತೆ ಪಾರ್ವತಿಗೆ ಶಾಪ ಕೊಟ್ಟದರಿಂದ ದ್ರೌಪದಿಯಾಗಿ ಜನಿಸಿದಳೋ ಇಲ್ಲ? ಇಲ್ಲ. ಗೋಮಾತೆ ಪಾರ್ವತಿಗೆ ಶಾಪ ಕೊಟ್ಟದರಿಂದ ದ್ರೌಪದಿಯಾಗಿ ಜನಿಸಿದಳೋ ಇಲ್ಲ? ಪಂಚ ಪಾಂಡವರನ್ನ ಮದುವೆಯ ಆಗಿ ಮದುವೆಯ ಆಗಿ ತಿರುಗಿ ಪಡೆದಳು ಪತಿವ್ರತ ಸುಂದರಿ. ಕನೆಯ ಬೂದಿ ಕನ್ನಡಿಗೆ ತಿಕ್ಕಿದರೆ ಕಳಮೆಯಾದೀತೆ ಕನ್ನಡಿಯ ಹೊಳಪು. ಪತಿವ್ರತ ಹೆಣ್ಣಿಗೆ ಕುಂದು ತಂದಿಟ್ಟರೆ ಕುಂದು ಬಂದಿದೆ ಆ ಪ್ರಿಯರಿಗೆ. ದ್ವಾಪಾರಯುಗದಲ್ಲಿ ದ್ರೌಪದಿ 5 ಮಂದಿ ಪತಿಗಳು ಯಾಕಾದ್ರು? ಆವಾಗ ಆಕಿ ಪತಿವ್ರತ ಧರ್ಮ ಹೆಂಗ್ ಉಳಿತು? ಇಷ್ಟಲ್ಲ. ಹಿಂದಕ್ಕೆ ಪಾರ್ವತಿ ಬಾಗಿಲ ಮುಂದೆ ಕುಳಿತ ಸಮಯದಲ್ಲಿ ಅವಳಿ ಮುಂದೆ ಹೋಗ್ಬೇಕಿ ಗೋಮಾತೆ ಹಾದು ಹೊಂಟಿದಳು. ಆಕಳ ನೋಡಿ ಇಲ್ಲ ಆಕಳ ನೋಡಿಲ್ಲ ಆಕಳ ನಮ್ಮ ಮನ್ಯಾಗ ಒಂದ್ 5-6 ಅದಾವಣ. ಒಂದು ನೋಡಿ ಇಲ್ಲ. ಯಾಕಂದ್ರ ಅದ ನಮ್ಮ ಮನ್ಯಾಗ ಹಿರಿಯಾರ ಹೇಳಿ ಹೋಗ್ಯಾರ ಏನಂತ? ಆಕಳ ಹೊಟ್ಟಿ ಒಳಗ ಅದೇನೋ ಅಚ್ಚಿಯವ್ರ ಬಂಗಾರ ಇರ್ತೈತಿ. ಹೌದೌದೌದೌದೌದ. ಒಂದ್ ಆಕಳ ಪೂಜೆ ಮಾಡಿದ್ರೆ ಎಲ್ಲಾ ದೇವ್ರ ಪೂಜೆ ಪೂಜೆ ಮಾಡಿದಂಗಂತ. ಹೌದು. ಅದಕ್ಕ ಒಟ್ಟ ಅದನ್ನ ಮನ್ಯಾಗ ಮುರಿಬೇಡ್ರಿ ಅಂತ ಹೇಳಿ ಹೇಳಾನ. ಹಂಗ ಒಂದ್ಕೊಂದ್ ಮನಿ ಒಳಗ ಹೌದಿಲ್ಲ. ಒಟ್ಟು ಆಕಳ ನೋಡಿ. ಪಾರ್ವತಿ ಬಾಗಿಲ ಮುಂದೆ ಕುಳಿತ ಸಮಯದಲ್ಲಿ ಗೋಮಾತೆ ಹಾದು ಹೊಂಟಿದಳು. ಅವಳ ಮುಂದೆ ಒಬ್ಬಾಕಿ ಗೋಮಾತೆ ಹಾದು ನಡೆದಿದ್ದ. ಆ ಗೋಮಾತೆ ಬೆನ್ನಟ್ಟಿ 4 ಹೊರಗಳು ನಡೆದಿರ್ಬೇಕಲ್ರಿ. ನಡೆದಿರ್ಬೇಕಲ್ರಿ. ಏನ್ ದೊಡ್ಡದಾಗದ ಆಕಳ ಹೊಂಟೈತಿ ಅಂತಂದ್ರ ಹೋರಿಗಳು ಬೆನ್ನ ಹತ್ತಿರ್ಬೇಕು. ಅವನು ಕೂಡ ಮಕ್ಕಳು ಹೋಗ್ಲಿಕ್ಕೆ ಸ್ವಾಭಾವಿಕಲ್ವೇ? ಯಾಕ ಸುಶಿ ಕೂಡ ಸ್ವಾದರ ಮಾವುಗಳು ಹೋಗಂಗಿಲ್ಲನ? ಯಾಕ್ರಿ? ಕೆಟ್ಟ ತಿಟ್ಟದ ನೋಡ್ರಿ. ಏನ್ ಗುದ್ದಿ ಆಡುದ್ರಿಪ್ಪ? ಅಲ್ಲ ಇವನ ಅಲ್ರಿ ಅವನು ಕೂಡ ಮಕ್ಕಳು ಹೋಗಲ್ಲ ಒಪ್ಕೊಳಂಗಿಲ್ಲಲ್ರಿ. ಯಾರ್ಯಾರ ದೃಷ್ಟಿ ಹೆಂಗ್ ಇರ್ತೈತೋ ಅವ್ರಿಗೆ ಹಂಗಂಗ ಸೃಷ್ಟಿ ಕಾಣಿಸ್ತೈತಿ ಅಂತ ಹೇಳ್ತಾರ. ನಿನ್ನ ದೃಷ್ಟಿ ಹಂಗೈತಿ ಹಂಗ ಕಾಣಿಸ್ತೈತಿ, ನಮ್ಮ ದೃಷ್ಟಿ ಹಿಂಗೈತಿ ಹಿಂಗು ಯಾಕೆ ಆಗಿರ್ಬಾರ್ದ್ರಿ? ಸೊಸಿ ಮುಂದ್ ನಡೆದಾಗ ಸ್ವಾದರ ಮಾವುಗಳು ಯಾಕೆ ಬೆನ್ನತ್ತಿರ್ಬಾರ್ದು? ಏನ್ ತಪ್ಪೈತೇನ? ಏನ್ ತಪ್ಪಿಲ್ ಬಿಡು. ಒಟ್ಟು ನಿನಗೆ ಹೂ ಅನ್ನೋನು. ಹೂ ಅಣ್ಣ ಹಂಗ ಹೂ ಅಣ್ಣ ಬ್ಯಾಡ, ಮನಸ್ಸಿಗೆ ಪಟಾಯಿಸಿದ್ರ ಹೂ ಅಣ್ಣ. ಅದೇ ಮಕ್ಕಳ ತಾಯಿಗಡೆ ಹೋಗ್ಲಿಕ್ಕೆ ಸ್ವಾಭಾವಿಕ. ಆ ನೋಟಾರ್ಲಿ ಕಣ್ಣಾರ್ಲಿ ಕಂಡು ಪಾರ್ವತಿ ಸುಮ್ಮನೆ ಕೊಡ್ಲಿಲ್ಲ. ಏನ್ ಮಾಡಿದಳು? ಆ ಗೋಮಾತೆಗೆ ನಿಂದೆ ಮಾತನಾಡಿದಳು. ಏನಂತ? ಎಲೆ ಗೋಮಾತೆ, ಎಷ್ಟ ನಿನ್ನ ಪತಿಗಳು, ಏನಿದು ಅಂತ ನಿಂದೆ ಮಾತನಾಡಿದಳು ಪಾರ್ವತಿ. ಗೋಮಾತೆಗೆ ಪಾರ್ವತಿ ನಿಂದೆ ಮಾತನಾಡಿದಳು. ಹೌದ್ರಿ. ಆವಾಗ ಗೋಮಾತೆ ಏನ್ ಮಾಡಿದಳು? ಗೋಮಾತೆ ಮೆಲ್ಲನೆ ಹಿಂದಿರುಗಿ ನೋಡಿ, ಎಲೆ ಪಾರ್ವತಿ, ನನ್ನ ಹೊಟ್ಟೆಯಲ್ಲಿ 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 3 ಕೋಟಿ ಅಲ್ಲ, 4 ಕೋಟಿ ಅಲ್ಲ, 36 ಕೋಟಿ ದೇವಾದಿಗಳನ್ನು ನನ್ನ ಹೊಟ್ಟೆಯಲ್ಲಿ ಇರ್ಲಿಕ್ಕಾಗಿ ಈ ಮಾತು ಖರೆ. ಈ ತುಂಬಿದ ಸಮಯದಲ್ಲಿ ನೀನು ನನಗೆ ಚೇಷ್ಟ ಮಾತನಾಡ್ತೀಯಲ್ಲ, ನಿಂದೆ ಆಡಿದೆಯಲ್ಲ, ನಿನಗೆ 5 ಮಂದಿ ಪತಿಗಳಾಗಲಿ ಶಾಪ ಕೊಟ್ಲು. ಗೋಮಾತೆ ಪಾರ್ವತಿ ಶಾಪ ಕೊಟ್ಲು. ಗೋಮಾತೆ ಪಾರ್ವತಿಗೆ ಈ ರೀತಿ ಶಾಪ ಕೊಟ್ಲು. ನಿನಗ 5 ಮಂದಿ ಆಗ್ಲತ್ತ. ಆ ಶಾಪದ ಫಲವಾಗಿ ದ್ವಾಪಾರಯುಗದಲ್ಲಿ ದ್ರೌಪದಿಯಾಗಿ ಜನಿಸಿ ಪಂಚ ಪಾಂಡವರನ್ನು ಮದುವೆಯಾಗಿ ಕೊನೆಗೆ
ಪತಿವ್ರತ ಹೆಣ್ಮಗಳು ಬಿರುದ ಪಡ್ದಾಳ ಮೂರ್ಖ. ನಿನ್ನ ನರ್ತಿ ಮತ್ತೆ ಕಲಿಸಿ ಕಡಕಬಾಯಿ ಪುಣ್ಯಾತ್ಮರ ಹದಿಗಿಡಿಸಿ ಮರ್ಯಾದಿಂದ ಕಟ್ಟಿಕಲ್ಲಿ ಕಿನ್ನರಿ ಹಾಕೋತ. ಅಲ್ಲ ಹ್ಮ್ ನಾನು ಎಷ್ಟು ಕೇಳಿದ್ರು ಸಹಿತ ಅದಕ್ಕ ನಿಂದೊಂದು ಶಾಸ್ತ್ರದ ಆಧಾರ ತಂದ ಹಚ್ಚಿ ಪತಿವ್ರತೆಯ ಧರ್ಮವನ್ನು ಹೆಚ್ಚು ಮಾಡ್ತಿ ಅಂದ ಬಳಿಕ ನಮಗೀ ಗೋಳಾಪೇರಿಸಿ ಗದ್ಲ ಬೇಕಾಗಿಲ್ಲಲ್ರಿ ಹೇಳಕತ್ತಿ ಅನ್ನ ನಾನು ಹಂಗ ಕೇಳ್ಕೊತ ನಡದ್ನಿ. ನಾ ಎಲ್ಲ ಇದನ್ನ ಕೇಳಾಕ್ ಬಂದವ ಅಲ್ಲ, ನಿನ್ನ ಕರ್ಕೊಂಡು ಹೋಗಾಕ್ ಬಂದವ. ಹೌದನ? ಏಯ್ ಕರಿಬೇಡೋ ಸಂಖ್ಯಾ ನನ್ನ ಕಂಡಾರೋ ನಮ್ಮವರ, ಕರಿಬೇಡೋ ಸಂಖ್ಯಾ ನನ್ನ ಕಂಡಾರ ನಮ್ಮವರ. ನೋಡಿಲ್ಲ ಅವ್ರಿಗೆ ಕರಿಬೇಡೋ ಸಂಖ್ಯಾ ನನ್ನ ಕಂಡಾರೋ ನಮ್ಮವರ, ಕರಿಬೇಡೋ ಸಂಖ್ಯಾ ನನ್ನ ಕಂಡಾರ ನಮ್ಮವರ. ಕರಿಬೇಡೋ ಸಂಖ್ಯಾ ನನ್ನ ಕಂಡಾರ ನಮ್ಮವರ, ಕರಿಬೇಡೋ ಸಂಖ್ಯಾ ನನ್ನ ಕಂಡಾರ ನಮ್ಮವರ. ಗಂಡ ಮೈದುನ ಪುಟ್ಟ ಚೆಂಡ ಕರ್ದಾರೋ ನಿಂದ, ಗಂಡ ಮೈದುನ ಪುಟ್ಟ ಚೆಂಡ ಕರ್ದಾರೋ ನಿಂದ. ಏಯ್ ಕರಿಬೇಡೋ ಸಂಖ್ಯಾ ನನ್ನ ಕಂಡಾರೋ ನಮ್ಮವರ, ಕರಿಬೇಡೋ ಸಂಖ್ಯಾ ನನ್ನ ಕಂಡಾರ ನಮ್ಮವರ. ಮರುಳಗ ರೂಪಕ್ಕ ಅಡರಿಗೆ ದೀಪಕ, ಮರುಳಗ ರೂಪಕ್ಕ ಅಡರಿಗೆ ದೀಪಕ, ಮರುಳಗ ರೂಪಕ್ಕ ಸುತ್ತ ಸಾಯತಿ ಯಾಕೋ ತಿಳ್ಬಾರೋ ನಿನ್ನ ಮನಕ, ಸುತ್ತ ಸಂಗತಿ ಯಾಕ ತಿಳ್ಬಾರೋ ನಿನ್ನ ಮನಕ, ಸುತ್ತ ಸಾಯತಿ ಯಾಕ ತಿಳ್ಬಾರೋ ನಿನ್ನ ಮನಕ, ಸುತ್ತ ಸಂಗತಿ ಯಾಕ ತಿಳ್ಬಾರೋ ನಿನ್ನ ಮನಕ. ಕರಿಬೇಡೋ ಸಂಖ್ಯಾ ನನ್ನ ಕಂಡಾರೋ ನಮ್ಮವರ, ಕರಿಬೇಡೋ ಸಂಖ್ಯಾ ನನ್ನ ಕಂಡಾರ ನಮ್ಮವರ. ಕರಿಬೇಡೋ ಸಂಖ್ಯಾ ನನ್ನ ಕಂಡಾರ ನಮ್ಮವರ, ಕರಿಬೇಡೋ ಸಂಖ್ಯಾ ನನ್ನ ಕಂಡಾರ ನಮ್ಮವರ. ಪತಿ ಊರಿನ ಬರಿ ಬಿಡವದ ಹುಲಿ ದಾರಿ, ಪತಿ ಊರಿನ ಬರಿ ಬಿಡವದ ಹುಲಿ ದಾರಿ. ಪತಿ ಊರಿನ ಬರಿ ಬಿಡುವಾಗ ಹುಲಿದಾರಿ, ಪತಿ ಊರಿನ ಬರಿ ಬಿಡುವಾಗ ಹುಲಿದಾರಿ. ಕಡದಾರೋ ಹಾಡ ಹಗಲಿ ಕೊಡಬೇಡೋ ಶಿವ ಬಾಲಿ, ನಾನು ಹಾಡ ಹಗಲಿ ಕೊಡಬೇಡ ಜೀವ ಬಲಿ, ಕಡದಾರೋ ಹಾಡ ಹಗಲಿ ಕೊಡಬೇಡೋ ಶಿವ ಬಾಲಿ. ನಾನು ಹಾಡ ಹಗಲಿ ಕೊಡಬೇಡ ಜೀವ ಬಲಿ. ಕರಿಬೇಡೋ ಸಂಖ್ಯಾ ನನ್ನ ಕಂಡಾರೋ ನಮ್ಮವರ, ಕರಿಬೇಡೋ ಸಂಖ್ಯಾ ನನ್ನ ಕಂಡಾರ ನಮ್ಮವರ. ಏನಾತಂದಿ? ಇದೇ ಕುಳಿತು ಬಂದಿಯಲ್ಲಿ ನಾಲ್ಕ ಬುದ್ಧಿ ಮಾತು ಹೇಳಿ ಹ್ಮ್ ನಿನ್ನನ್ನು ಮಣಿ ಬಿಡಿಸಬೇಕು ಅಂತೇನು ಇಲ್ಲಿವರೆಗೆ ಪ್ರಯತ್ನ ಪಟ್ನೆಲ್ಲ. ಹೌದೌದು. ಇದು ಬಹಳ ಬೆಳೆದ ಮಾತು. ಹೌದನ? ಹಾ ಮತ್ತೇನಕೈತಿ? ಇದ ಜರ್ ಸುದ್ದಿ ಹಾ. ನನ್ನ ಗಂಡ ಮುದ್ರಿ ಕೇಳಿದ್ರೆ ಓಹೋ. ಇದ್ ನೋಡ ಹಾ. ಹಿಂಗ ಹೆಣ್ಮಕ್ಳು ಹೇಳ್ತಾರಲ್ಲ ಅರಿವಿ ಹಿಂಗ 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 ಹಾ, ಹಾ, ಹಿಂಗ ಹಿಂಡ್ಯಾರು ಹಾ. ಇವ್ರದ್ದು ಒಂದ ಇದೇ ಸುಮ್ಮ ಜೋ ಅಳಿಸ್ಕೊಂಡು ನಾವಳಿಯಾಗ ಬಾಳೆ ಮಾಡೋ ಅದೇನ್ ಸುಡ್ತೀಯ? ಹೌದನ? ಹಾ ಮತ್ತ ನಿನ್ನ ಗಂಡ ಮೈದುಂಡ್ರ ಅಂಜಿಕಿ ನನ್ನ ಮುಂದೆ ಹೇಳಾಕ್ ಬಂದಿದೆ. ಬಿಡ್ತಾರ ಹೇಳ್ತಾನೆ. ಕೇಳ್ತೀಯ? ಹಾ, ಮತ್ತೆ? ಹೇಳು ಮತ್ತೆ. ಹಾ ಬಿಡುದಿಲ್ಲ ಗಂಗೆ ನಿನ್ನ ಬಿಡುವುದಿಲ್ಲ ಗಂಗ ಇಲ್ಲ ನಿನ್ನಲ್ಲ, ಹೋಗಲಿ ನನ್ನ ಬಿಡುದಿಲ್ಲ ಗಂಗೆ ಹೌದಾ? ಬಿಡುವುದಿಲ್ಲ ಬರೋಣ ಹೋಗ್ಲಿ. ಬಿಡುವುದಿಲ್ಲ ಗಂಗ ಇಲ್ಲ ನಿನ್ನಲ್ಲ, ಹೋಗಲಿ ನನ್ನ ಹೋಗಲಿ ಹೊಲ ಮನೆ ಬಿಡುದಿಲ್ಲ ನಾರಿ ಮನೆ. ಹೋಗಲಿ ಒಲ್ಲ ಮಣ್ಣು ಬಿಡುವುದಿಲ್ಲ ನಾರಿ ಮನೆ. ಬಲಮಣಿ ಹೋಗ್ಲಿ. ಹೋಗಲಿ ನಾರಿ ಮನೆ. ಕಡಲ ಹಕಲಯ್ಯ ಅಣ್ಣ ಇನ್ನಲ್ಲ, ಹೋಗಲಿ ನನ್ನ ಪ್ರಾಣ. ಹೋಗಲಿ ಹೊಲ ಮನೆ ಬಿಡುದಿಲ್ಲ ನಾರಿ ಮನೆ. ಹೋಗಲಿ ಒಲ್ಲ ಮನೆ ಬಿಡುವುದಿಲ್ಲ ನಾರಿ ಮನೆ. ಹೋಗಲಿ ಹೊಲ ಮನೆ ಬಿಡುದಿಲ್ಲ ನಾರಿ ಮನೆ. ಹೋಗಲಿ ಒಲ್ಲ ಮನೆ ನೋಡಿ, ಹೊಲ ಮನೆ ಬಿಡುವುದಿಲ್ಲ ಹೋಗಲ್ಲ. ನಾರಿ ಮನೆ. ಕಡಲ ಹಕಲಯ್ಯ ಅಣ್ಣ ಇನ್ನಲ್ಲ, ಹೋಗಲಿ ನನ್ನ ಪ್ರಾಣ. ಮನಮೋಹಿನಿಯಿಂದ ಒಣಬಯ ಕಂಡವನಲ್ಲ ನೀನ. ಅಣ್ಣ ಬಯ್ಯ ತನ್ನವನಲ್ಲ, ಇರಪಕ್ಷಿ ಬಸುವಂತ ಅವಳ ಮಾಡವರೇನ. ಇರ
ಪಕ್ಷಿ ಬಸವಂತ ಅವರ ಮನವನ್ನ ಕಡ್ದ ಹಾಕದ ನನ್ನ ಮ್ಯಾಲ ಹೋಗಲ ಕಡಲ ಹಕ್ಕಲ ಗಂಗೆ ಓಡಲಿ ಅನ್ನತಾನ. ಬಿಡುತ್ತಿಲ್ಲ ಕೈ ಬಿಡುತ್ತಿಲ್ಲ ಹೋಗ್ಲಿ ಎಲ್ಲ ಹೋಗ್ಲಿ ಬರ್ರಿ ಸರ್ ಎಲ್ಲ ಹೋಗ್ಲಿ ಅನ್ನಿ. ನಾ ಎಲ್ಲಿ ನಿದ್ದಿಗಿತ್ತಾರೇನೋ ಅಂತ ತಿಳಿದೀನಿ. ನಾವು ನಿಧಿ ಮಾಡ್ಸವ್ರ ನಿಮ್ಮಂತವ್ರ ನಾವು ನಿಧಿಗೆತ್ವಿ ಅಂದ್ರೆ ಹೌದೇನೆ ಹ್ಮ್ ನೀವೇನ್ ತಕೊಂಡು ಬಂದ್ರಿ ತೋಡ ನಾವಲ್ಲಿಗೆ ರೋಡಿಗೆ ಏನು ಕಟ್ಸಿದಿಲ್ಲ. 3 ಮಜಲು ಒಂದ್ರ ಮೇಲೆ ಒಂದ್ ಯಾರು ಪರ್ಮಿಷನ್ ಇಲ್ಲ, ಲೈಸೆನ್ಸ್ ಇಲ್ಲ, ನಮಗೆ ಯಾಕೆ ಬೇಕು ಯಾರನ್ನ ಕೇಳಿ ಕಟ್ಸಿದೀನಿ ಅವನು. ನಮಗೆ ಯಾಕೆ ಬೇಕು ಅವ್ ಮೊದಲು ಹೋಗ್ಲಿ ಹೆಂಗಾದ್ರ ನಾವ ಊರಿಗೆ ಪರ್ಮಿಷನ್ ಕೊಡ್ತೀವಿ. ಅವ್ ಮೊದಲು ಹೋಗ್ಲಿ. ಮತ್ತ ಮನಿ ಮುಂದೆ ಒಂದ್ ಟ್ರ್ಯಾಕ್ಟರ್ ತರಬೇದಿ, ಐತಿ ಕಾರ್ ಗಾಡಿ ಐತಿ, ಐತಿ ಅದ್ ಹೋಗ್ಲಿ. ಮತ್ತ ಪಂಚಾಯತ್ಯಾಗ ಅಧ್ಯಕ್ಷ ನೀನ, ಚೆನ್ನಮ್ಮನ ಬ್ಯಾಂಕಿನ್ಯಾಗ ಅಧ್ಯಕ್ಷ ನೀನ, ಅದು ಕಾಲ್ಮಿಂಟ್ ಶಾಲ್ಯಾಗ ನೀನ, ನಾವು ಮಾಡ್ಕೊಂಡ್ರ ಆಗೋದಿಲ್ಲ. ಜನ ಪ್ರೀತಿಯಿಂದ ಕೊಡ್ಬೇಕದ. ಅದಕ್ಕೆಲ್ಲ ನಾ ಸಪೋರ್ಟ್ದಾನೆ ಆಗ್ಬೇಕಾದ್ರ ನೋಡು, ದೊಡ್ಡ ಸೂರ ಅಲ್ಲ ಎಲ್ಲ ಹೋಗ್ಲಿ. ನೀ ಏನು ಹುಟ್ಟದಿಲ್ಲ ಮಿನಿಸ್ಟರ್ದ ದಡಿ ಅಂತ ದೋತ್ರ, ಅದ್ ಮೊದಲು ಹೋಗ್ಲಿ. ಈ ದೋತ್ರ ಮೊದಲು ಹೋಗ್ಲಿ ಅನ್ನಿ, ಮುಂದ ಏನೇನೈತಿ ಹಂಗೆ ಹೋಗ್ಲಿ. ಒಟ್ಟ ನಿನ್ ಹೊಟ್ಯಾಗ ಏನೈತಿ ನೋಡು. ಒಳಗ ಮುತ್ತಿನ ಸರ ಏನೇನೋ ಕಾಣ್ತಾವಲ್ಲ ನಕಲಿಸ್ ಟೈಪ್, ಹೌದು. ನಕಲಿ ನಕಲಿಸ್ತಾರ, ಅವು ಹೋಗ್ಲಿ. ಹಿಂಗ ಹಿಂಗ ಯಾರ್ಸತ್ತಿರ್ಲಿ ಆ ಪುಟಕ್ ಹೋಗ್ಲಿ. ತಲಿ ಮಿಗಿನ ಸಿರ್ಪೇಸ್ ಹೋಗ್ಲಿ. ಯಾಕಂದ್ರೆ ಬೆಂಗಳೂರಾಗ ಅಕಾಡೆಮಿ ಸದಸ್ಯ ಮಾಡಿದಿಲ್ಲ ನಿಮ್ಮನ್ನ. ಮಾಡಿದ್ರಿಲ್ಲಪ್ಪ. ಆ ಕುರ್ಚಿಯನ್ನು ಇನ್ಕತನ ಐತಿ, ಅದು ಹೋಗೋದಾಕ. ಏ, ಮತ್ತ ನಮ್ಮ ನೇಮಿಕೊಂಡು ಹೋದ್ರೆ ಎಟ್ ಬೇಕಟ್ ಉಡ್ನಾಗ ಮಾಡ್ತೀವಿ. ಹುಚ್ಚಿ, ಎಲ್ಲ ಹೋಗ್ಲಿ ಅಣ್ಣ. ಹಳೆ ಹುಚ್ಚಿ ನೋಡು, ನಾವೊಂದು ಗುರಿ ಇಟ್ಟಿರ್ತೀವಿ. ಹಾ ಆ ಗುರಿ ಮುಟ್ಟೋದ್ರ ಸಲುವಾಗಿ ಏನ್ ಹೊಕ್ಕೈತಿ ಹೋಗ್ಲಿಲ್ರಿ. ಅದನ್ನ ನಾವು ಗಳಿಸಿದೀವಿ, ನಮ್ಮನ್ನ ಅದು ಗಳಿಸೈತಿವ. ನಾವ್ ಇಟ್ಟು ಗುರಿ ಮುಟ್ಟಾಕ ಏನ್ ಹೊಕ್ಕೈತಿ ಹೋಗ್ಲಿ. ನಿಮ್ಮಂತವ್ರೆಲ್ಲ ಹಿಂದ್ ಬಂದ್ ನಿಂತ ಹೋಗ್ಲಿ 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 ಅಂದ್ರ ಕಳ್ಕೋತ ಅಡ್ಯಾಡಕ್ ನಮ್ದೇನ್ ತಲಿ ಕೆಟ್ಟೈತೇನೆ ಹಾಗ. ತಲಿ ಹುಷಾರಿದ್ದ ಹಿರಿಯಾರ, ಮತ್ತ ನಾವೊಂದು ಮಾತು ಹೇಳ್ತೀನಿ ಕೇಳ್ರಿ. ಹೇಳ ಒಂದ ಯಾಕ ಗುರಿ ಇಟ್ಟರಿ ನೀವು, ಇಟ್ಟದಿವು. ಒಳ್ಳೇದಕ್ ಗುರಿ ಇಟ್ರಿ ಅಂದ್ರ ಹಿಂದ್ ಗುರು ಇರ್ತಾನ ಬೆನ್ನ ಮೇಲೆ. ಮತ್ ಕೆಟ್ಟದಕ್ಕೆ ಗುರಿ ಇಟ್ರ ಹಿಂದ ಚಿಕ್ಕಪಕ್ಕ ಬಡಿಗಿರ್ತಾವ. ಅವ ದಗದಾಗ ಏನ್ ಗಂಡಕ್ ಆಗೋದು. ಅದನ್ನ ನೀ ಹೇಳ್ದಂಗ ಪ್ರತಿ ಒಂದು ದಗದು ನಮ್ಮ ಕೈವಶ ಆಗ್ಬೇಕಾದ್ರ ಗುರುವಿನ ಆಶೀರ್ವಾದ ಇರ್ಬೇಕು. ಅದನ್ನ ತಪ್ಪ ಅಂತೇಳಿ ಅನ್ನಂಗಿಲ್ಲ. ಆದ್ರ ನಾವೇನು ಗುರಿ ಇಟ್ಟದೀವಲ್ಲ, ಅದನ್ನ ಗುರುವಿನ ಆಶೀರ್ವಾದದಿಂದನ ಹೋಗಿ ಮುಟ್ತೀವಲ್ಲ ನೋಡ್ಲ. ಹೋಗಿ ಮುಟ್ರಿ ಅಂದ್ರೆ ನಿಮ್ದು ಸರ್ಕಲ್ದಾಗ ಒಂದು ಮೂರ್ತಿ ಮಾಡ್ಸೋದನಿ. ಇಂಥವ್ರು ಇಂಥ ಕೆಲಸ ಮಾಡಿದ್ರು ಅದಕ್ಕಪ್ಪ ಇದು ಇಂಥದ್ದು ಒಂದು ಮೂರ್ತಿ ಆಗೈತಿ ಅಂತ ಹೇಳಿ ಮಾಡಿಸ್ತೀನಿ. ಹೋಗ್ಲಿ ಹೋಗಿ ಎಲ್ಲ ಹೋಗ್ಲಿ. ನಡಿ ನಡಿ ಮಜ್ಜಿಗೆನ್ ಕುಳಿಗಿತ್ತೆ ನಂದ ತಿರ್ಲಿ. ಎಲ್ಲಿಗೆ ಬಂದ್ರಿ? ಇಲ್ಲಿಗೆ ಬಂದಿವಲ್ಲ, ಹೋಗ್ಲಿಗೆ ಕರ್ಕೊಂಡು ಹೋಗು ಅಲ್ಲಿಗೆ ಬಂದಿದೀವಿ ನೋಡು. ಅಷ್ಟು ಎಲ್ಲ ಹೋಗ್ಲಿ. ನಿನ್ನೆ